ನೋಡಿ ಹಿಂದೆ ಹೇಗಿದೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ತುಂಬ ಸೂಪರ್ ಫನ್ ಆ್ಯಂಡ್ ಎಕ್ಸೈಟಿಂಗ್ ಆಗಿರ್ತದೆ. ನಾನು ನೋಡಿ ರೋಡಲ್ಲಿ ನಿಂತ್ಕೊಂಡು ಇಂಟ್ರೋ ಕೊಡ್ತಿದ್ದೇನೆ. ಯಾಕಂದರೆ ಇವತ್ತು ನಮ್ಮದು ಟ್ರಿಪ್ ಆಗ್ತುಂಟು, ಮಿನಿ ಟ್ರಿಪ್ ಆಗ್ತುಂಟು ಫ್ರೆಂಡ್ಸ್ ಅವ್ರ ಜೊತೆ. ಒಂದು ದಿನದ್ದು ಯಾರ್ಯಾರಿದ್ದಾರೆ ಅಂತ ಹೇಳಿದರೆ ಆ ಕಡೆ ತಿರ್ಸು. ಸುರಕ್ಷಾ ಅವರಿದ್ದಾರೆ, ನೆಕ್ಸ್ಟ್ ಯೂಟ್ಯೂಬರ್ ವಿಜಯ್ ಅವರು ನಮ್ಮದು ಕ್ಯಾಮರಾಮನ್ ಆಗಿದ್ದಾರೆ, ನಂದು ಗಂಡ ರೈನ್ ಕೋಟ್ ತರಲಿಕ್ಕೆ ಹೋಗಿದ್ದಾರೆ. ನೆಕ್ಸ್ಟ್ ಮುಂದೆ ಏನಾಗ್ತದೆ ಅಂತೇಳಿ ನೋಡುವ ಬ್ಲಾಗಲ್ಲಿ ಬನ್ನಿ. ಸ್ನೇಹಿತರೆ, ಈಗ ಅವರು ಪೆಟ್ರೋಲ್ ಹಾಕಿಸ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಯೂಟ್ಯೂಬರ್ ವಿಜಯ್ ಅವರು. ನಾವೆಲ್ಲೂ ನಾವಿವಾಗ ಹೋಟೆಲಿಗೆ ತಿಂಡಿ ತಿನ್ಲಿಕ್ಕೆ ಬಂದ್ವಿ. ನಾನು ಕನೆಕ್ಟ್ ಮಾಡಲಿಲ್ಲ. ನಾವು ತಿಂಡಿ ತಿನ್ಲಿಕ್ಕೆ ಬಂದಿದ್ದೇವೆ. ನಾನು ಇಡ್ಲಿ ವಡೆ ಇಡು ಎಂತ ಹೇಳಿ ಅಂತಂದರೆ ಅಷ್ಟೇ. ಸಂಡೇ ಆದ ಕಾರಣ ರಶ್ ಭರ್ಜರಿಯಾಗಿದೆ. ಇವಾಗ ನಾವು ಟಿಕೆಟ್ ತಗೊಳ್ಳಿಕ್ಕೆ ಕಾಯ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಬಸ್ ಎಲ್ಲ ಎಷ್ಟು ನಿಂತಿದೆ ಅಂತ. ನಾನು ತೋರಿಸಿದೆ ನಿಮ್ಗೆ ಆಲ್ರೆಡಿ. ಟಿಕೆಟಿಗೋಸ್ಕರ ಇವತ್ತು ಅದು ಅಲ್ಲದೆ ಸಂಡೇ ಬೇರೆ, ಶೃಂಗೇರಿಗೆ ದೇವಸ್ಥಾನ ಅದು ಇದು ಅಂತೇಳಿ ಫುಲ್ ರಶ್ ಇದೆ. ಮತ್ತೆ ಫ್ಯಾಮಿಲಿ ಅವ್ರದ್ದೆಲ್ಲ ಇಲ್ಲಿ ಫೋಟೋ ಶೂಟ್ ಅದೆಲ್ಲ ಆಗ್ತುಂಟು. ನಮ್ದು ಟಿಕೆಟಿಗೆ ಕಾಯ್ತಾ ಇದ್ದೀವಿ. ಹೋಗಿದ್ದಾರೆ ಅವರಿಬ್ರು ಹುಡುಗರು, ವೇಟಿಂಗ್ ಅಲ್ಲಿ ಇದ್ದೀವಿ ನಾವು. ಎಂತ ರಶ್ ನೋಡಿ ನೋಡಿ, ಪ್ರಕೃತಿ ಸೌಂದರ್ಯ ನೋಡಿ. ಅಲ್ಲ ನನ್ನನೆಂತ ತೋರಿಸ್ತು ಪ್ರಕೃತಿ ಸೌಂದರ್ಯ. ಅಲ್ಲಿ ನೋಡಿ ಫ್ಯಾಮಿಲಿ ಕ್ಯೂಟ್ ಆಗಿದೆ. ನೀವೇನು ಫ್ಯಾಮಿಲಿ ಆಗಿಲ್ಲ, ಇನ್ನು ಫ್ಯಾಮಿಲಿ ಬರ್ಬೇಕು. ಇಲ್ಲಿ ಬಸ್ ಕಾಣ್ತದೆ, ಅದೆಲ್ಲ ಶೃಂಗೇರಿಗೆ ಹೋಗುದು ಫುಲ್ ಅವ್ರದ್ದು ಫ್ಯಾಮಿಲಿ ಟೂರ್. ಅದೇ ಶೃಂಗೇರಿ ಹೊರನಾಡು ಹೋದ್ರೆ ಎರಡು ಹೋಗಿ ಬರ್ತಾರೆ. ನಮ್ಮ ಟಿಕೆಟ್ ಬಂತು, ಹುಡುಗರು ಬಂದ್ರು ಟಿಕೆಟ್ ಇಟ್ಕೊಂಡು. ಮದುವಲ್ಲಿ ಬರ್ತಿದ್ದಾರೆ. ಇಬ್ರು ಸಹ ನೋಡಿ ನೋಡಿ. ನಾನಿಲ್ಲಿ ಹೇಳ್ತಿದ್ದೀನಿ ತಡಿ, ಅಲ್ಲಿ ಇಡಿ. ನೋಡಿ ನೋಡಿ, ಅಲ್ಲಿ ಬರ್ತಿದ್ದಾರೆ ನೋಡಿ ಇಬ್ರು. ಒಂದು ರೈನ್ ಕೋಟ್ ಹಾಕೊಂಡು, ಒಂದು ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಬರ್ತಿದ್ದಾರೆ. ಅವಳಿಗೆ ಮಾತ್ರ, ನಂಗೆ ಒಬ್ರು ಮಾತ್ರ ಅಣ್ಣ, ನಂಗೆ ಒಬ್ಬ ಮಾತ್ರ ಅಣ್ಣ ವಿಜಯ್ ಮಾತ್ರ. ಅವಳಿಗೆ ಇಬ್ರು ಸಣ್ಣನವರು. ಓಕೆ ಬನ್ನಿ. ನಿನ್ಗಿಂತ ಸಣ್ಣ ಹಂಗಾರೆ ತಮ್ಮ. ಓಕೆ ಫ್ರೆಂಡ್ಸ್, ಮುಂದೆ ನೋಡುವ ಪ್ರಕೃತಿ ಸೌಂದರ್ಯ ಹೇಗಿರ್ತದೆ ಅಂತೇಳಿ ನೋಡ್ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಕಾಯ್ತಾ ಇರಿ. ಒಬ್ಬೊಬ್ರು ಹೋಗೋರು ಶೃಂಗೇರಿ ಬಂದಾಗಿದೆ. ಮಂಜು ನೋಡಿ, ನಾನೇನು ಕೊಟ್ಬಿಟ್ಟು ಕೇಳಿದ್ರೆ ಗೈಸ್, ನನ್ನ ಹಿಂದಿನ ವ್ಯೂ ಅನ್ನು ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕಿಂತ ಮುಂದೆದ್ದು ವಿಡಿಯೋ ನಾನು ಹಾಕಿದೆ ನೋಡಿ. ನಾವಿವಾಗ ಇದು ಇವಾಗ ಮುಂದೆ ಬಂದ್ವಿ. ಹಿಂದೆದು ನಾವು ವಿಡಿಯೋ ಹಾಕಿದ್ದೀನಿ ನೋಡಿ ಹೇಗಾಗಿದೆ ಅಂತೇಳಿ. ಫಸ್ಟ್ ಟೈಮ್ ಬಂದಿದ್ದು ಸಖತ್ತಾಗಿದೆ. ಸೂಪರ್ 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 ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿದ್ದದ್ದು ನನ್ನ ಗಂಡನಿಗೆ ಎಷ್ಟು ಅಲ್ಲಿ ಹಾಗೆ ಹೇಳೋದು. ನಾನು ಇಲ್ಲಿದ್ದಕ್ಕೆ ನನ್ನ ಗಂಡನಿಗೆ ಎಷ್ಟು ಉಪಯೋಗ ಆಯ್ತು ನೋಡಿ. ಫುಲ್ ಸುತ್ತಾಡಿದ್ದು. ಓಕೆ ನೆಕ್ಸ್ಟ್
ನೋಡು ಮಂಜು ಹೋಗುದು ನೋಡಲ್ಲಿ. ಯಾವ ಫಾಲ್ಸ್? ಕಡವಿ ಫಾಲ್ಸ್. ಮಳೆ ಭಾರಿ ಮಳೆ ಅಂದ್ರೆ ಫುಲ್ ಮಳೆ ಇದೆ. ನೋಡಿ ಭಾರಿ ಮಳೆ ಆದ್ರೂ ಅದು ಎಷ್ಟು ಚಂದ ಇದೆ ನೋಡಿ. ಇಲ್ಲಿ ಕೆಸರು ನೀರು, ಅಲ್ಲಿ ಚಂದ ಇದೆ. ಕುದುರೆಮುಖದಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿ ಇದಿದೆ ನೆಲ್ಲಿಗುಡ್ಡೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ. ಅದು ಸಹ ತುಂಬಾ ಚೆನ್ನಾಗಿತ್ತು. ನನಗೆ ಹೆಸರು ಗೊತ್ತಿರಲಿಲ್ಲ, ಮತ್ತೆ ಗೊತ್ತಾಗಿದೆ ಇದರ ಹೆಸರು. ಕುದುರೆಮುಖದ ಹತ್ರ ಹೋಗುವಾಗ ಸಿಗ್ತದೆ. ಮೇ ಬಿ 11 ಕಿಲೋಮೀಟರ್ ಅಂದ್ರೆ ನಾನು ನೋಡಿದ ಪ್ರಕಾರ ಹಾಗಿತ್ತು, ಗೊತ್ತಿಲ್ಲ. 11 ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಅಲ್ಲಿ ಹತ್ರದಲ್ಲೇ ಇದೆ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಸಂಸೆ ಟೀ ಎಸ್ಟೇಟ್. ಇದು ಕಳಸದಿಂದ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಏನಂದ್ರೆ ಗಣಪತಿ ದೇವಸ್ಥಾನ ಇದೆ. ಅದನ್ನು ನೋಡಿದ್ರೆ ಒಂದು ಫೇಮಸ್ ಮೂವಿ ಲವ್ ಮೊಕ್ಟೇಲ್, ಅದರಲ್ಲಿ ಹೆಂಗೆ ನಾವು ಅಂತೇಳಿ ಒಂದು ಸೀನ್ ಬರುತ್ತಲ್ಲ, ಸೊ ಅದಲ್ಲಿಯೇ ಮಾಡಿರುವಂಥದ್ದು ಅದೇ ದೇವಸ್ಥಾನದ ಹತ್ರ. ಇದು ಎಲ್ಲ ಟೀ ಎಸ್ಟೇಟ್ಗಳು. ಇಲ್ಲಿ ಈ ಎಸ್ಟೇಟ್ ಎಲ್ಲ ಫೋಟೋ ಶೂಟ್ಗೆ ಅಲೋ ಇಲ್ಲ. ದೇವಸ್ಥಾನದ ಪಕ್ಕ ಒಂದು ಟೀ ಎಸ್ಟೇಟ್ ಇದೆ, ಅಲ್ಲಿ ಅಲೋ ಮಾಡ್ತಾರೆ ಅವರು ಫೋಟೋಸ್ ಎಲ್ಲ ತೆಗಿಲಿಕ್ಕೆ. ನಾವು ಬಂದಿರುವಂತಹ ಸ್ಥಳ ಗಣಪತಿ ದೇವಸ್ಥಾನ ಇದೆ, ಟೀ ಎಸ್ಟೇಟ್ ಕೂಡ ಇದೆ. ಚಂದ ಇದೆ. ಟೀ ಮಾಡುವ ನಾವು ಟೀ ಎಸ್ಟೇಟ್ ಕಡೆ ಬಂದ್ವಿ. ಸ್ವಲ್ಪ ಅಂದ್ರೆ ಮಳೆ ಈಗಲೇ ಬರ್ಬೇಕಿತ್ತ. ನಾವು ಬರ್ತಿರ್ಬೇಕಂತ ಬಂದ್ರೆ ಇಲ್ಲಿ ಜಗಣೆ ಉಂಟಂತೆ, ನೋಡ್ಬೇಕು. ಗೊತ್ತಿಲ್ಲ. ಕಳು ಮಾಡ್ತೇವೆ ನೋಡಿ. ಹೇಗಿದ್ದಾರೆ ಕಳು ಮಾಡ್ಬೇಕಂತ ಇದೆ ನೋಡಿ. ಟೀದು ಎಲೆ ನೋಡಿ ತೋರಿಸ್ತೇನೆ, ಝೂಮ್ ಹಾಕಿ ಎಲ್ಲ ಕಟ್ ಮಾಡಿದ್ದಾರೆ. ಅಲ್ಲೇ ಒಂದು ಶಾಪ್ ಇದೆ, ಚಾ ಪುಡಿ, ಕಾಫಿ ಪುಡಿ, ಡ್ರೈ ಫ್ರೂಟ್ಸ್ ಎಲ್ಲ ಮಾರೋದು. ಅಲ್ಲಿ ಚಾನು ಮಾಡಿ ಕೊಡ್ತಾರೆ. ನಾವು ಹೇಗೂ ಮಳೆ ಎಲ್ಲ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಅವರು ತಗೊಳ್ಳಿ ಹೇಳಿದ್ರು, ಬಟ್ ಸ್ವಲ್ಪ ನಮಗೆ ಕಾಸ್ಟ್ಲಿ ಅನ್ನಿಸ್ತು, ಬೇಡ ಅಂತ ಹೇಳಿ ಬಿಟ್ಟು ಬಂದ್ವಿ. ಬಟ್ ಸಖತ್ತಾಗಿತ್ತು. ಇದು ಪಾರ್ಟ್ 1 ಆಗಿತ್ತು ನಮ್ಮ ಟ್ರಾವೆಲ್. ಇದು ನೆಕ್ಸ್ಟ್ ಪಾರ್ಟ್ 2 ಇದೆ, ಅದನ್ನು ಸಹ ನೋಡಿ. ಅದ್ರಲ್ಲಿ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಅಂತ ಹೇಳಿ ಅದರಲ್ಲೂ ಹಾಕಿದ್ದೀನಿ. ನೆಕ್ಸ್ಟ್ ನಿಮಗೂ ಹೋಗೋದಾದ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಹೋಗಿದ್ದು ಬೈಕ್ ರೈಡ್ಗೆ. ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್.